ನಾವು ಈ ಚಿತ್ರವನ್ನು ತುಳುನಲ್ಲಿ ತೋರಿಸಿದ್ರು ನಮ್ಮ ಅನೀಶಾ ಮತ್ತು ಎಲ್ಲ ಟೀಮು. ತುಳುನಲ್ಲಿ ನೋಡಿ ಕನ್ನಡಕ್ಕೆ ಡಬ್ ಮಾಡ್ತೀವಿ ಅಂತ ಹೇಳಿದಾಗ ಸೊ ತುಳುನಲ್ಲೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ ನನಗೆ ತುಳುನಲ್ಲಿ ನೋಡಿದಾಗ. ಯಾಕಂದರೆ ನ್ಯಾಚುರಲಾಗಿ ಬಂದಿದೆ, ಆಮೇಲೆ ಎಲ್ಲರೂ ನ್ಯಾಚುರಲಾಗಿ ಮಾತಾಡಿದ್ದಾರೆ ಅನಿಸುತ್ತೆ. ಇವತ್ತು ಕನ್ನಡ ವರ್ಷನ್ ನೋಡಿಬಿಟ್ಟು ಕನ್ನಡ ಪಿಕ್ಚರ್ನ ಆಯಿತು ಅಂತ ಎಲ್ಲೂ ಇದು ಡಬ್ ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ. ಅಷ್ಟು ನ್ಯಾಚುರಲ್ ಆಗಿದೆ, ಅಷ್ಟು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾಕಂದರೆ ಎಲ್ಲರೂ ಹೇಳಿದ್ದಾರೆ, ನೋಡಿದವರೆಲ್ಲ ಸಿನಿಮಾದ ಬಗ್ಗೆ ಹೇಳಿದ್ದಾರೆ, ಹೆಚ್ಚೇನು ಮಾತಾಡಲ್ಲ. ಯಾಕಂದರೆ ಇದು ಎಲ್ಲ ಟೀಮಲ್ಲಿ ಗೊತ್ತಿರ್ತಕ್ಕಂಥವ್ರೆ, ಅವ್ರು ಎಷ್ಟು ಡೆಡಿಕೇಶನ್ ಹಾಕಿದ್ದಾರೆ ಅಂತ ನಾನು ಹತ್ರದಿಂದ ನೋಡಿದ್ದೀನಿ. ಹಾಗಾಗಿ ನಾನು ಎಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ. ಸಿನಿಮಾ ನೋಡಿದ ಮೇಲೆ ನೀವೇ ಹೇಳ್ತೀರಾ ಒಳ್ಳೆ ಸಿನಿಮಾ ಅಂತ. ಮನಸ್ಸಿಗೆ ಇಷ್ಟ ಆಗ್ತಕ್ಕಂಥ ಸಿನಿಮಾ, ಅಪ್ಪಟ ಕನ್ನಡದ ಸಿನಿಮಾ, ಕರಾವಳಿ ಭಾಗದ ದೇಶೀಯ ಗುಣಗಳಿರ್ತಕ್ಕಂಥ, ದೇಶೀಯ ಸಂಸ್ಕೃತಿಯನ್ನು ಸಾರ್ತಕ್ಕಂಥ ಮತ್ತೊಂದು ಒಳ್ಳೆಯ ಸಿನಿಮಾ ಅಂತಕ್ಕಂತ ಹೇಳ್ತಕ್ಕಂಥ ಇಷ್ಟಪಡ್ತೀನಿ. ಖಂಡಿತ ನೋಡಿ, ಇಷ್ಟ ಆಗುತ್ತೆ. ನಮ್ಮ ಇಡೀ ಟೀಮ್ಗೆ ನಾನು ಏನು ಹೇಳಲ್ಲ, ಅಷ್ಟೇ. ನಮಸ್ಕಾರ. ಸೊ ನಮ್ಮ ತುಳು ಭಾಷೆಯ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಅಂಥ ಒಂದು ಅದ್ಭುತವಾದ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ತುಳುವಿಂದ ಕನ್ನಡಕ್ಕೆ ಬಂದು ಕಥೆನ ತೋರಿಸಿದ ರೀತಿ ಆಗಿರ್ಬೋದು, ಪ್ರತಿಯೊಂದು ಪಾತ್ರನೂ ಜೀವಿಸಿದ್ದಾರೆ. ಅದು ನಟನೆ ಅಂತ ಯಾರಿಗೂ ಅನಿಸಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಐ ಜಸ್ಟ್ ಲವ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಯಾಕೆಂದರೆ ಆ ಸಣ್ಣ ಸಣ್ಣ ಹಕ್ಕಿಗಳು ಶಬ್ದನೂ ಅಷ್ಟು ಮುದ್ದಾಗಿ ಕೇಳಿಸ್ತಾ ಇತ್ತು. ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಬಗ್ಗೆ ಅಷ್ಟು ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಅಂದರೆ ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ಯು ಅನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇನ್ನು ಒಳ್ಳೆ ಸಿನಿಮಾಗಳು ಬರಲಿ, ನಿಮ್ಗೆ ಒಳ್ಳೇದಾಗಲಿ, ಇಂಡಸ್ಟ್ರಿ ಬೆಳೀಲಿ ಅಂತ ಆಶಿಸ್ತೀನಿ. ಹೇಳಿ ಹೇಳಿದ್ರು ತುಳುವಲ್ಲಿ ಹೇಗೆ ಕ್ಲಿಕ್ ಆಯಿತು ಸಿನಿಮಾ, ಕನ್ನಡದಲ್ಲಿ ಅದಕ್ಕಿಂತ ಡಬಲ್ ಕ್ಲಿಕ್ ಆಗಲಿ. ಎಲ್ಲ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ನಾವು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ವಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅನೀಶ್ ಅವರೇ ಕಂಗ್ರಾಟ್ಸ್, ಇಡೀ ಟೀಮ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಸರ್. ಡೈರೆಕ್ಟ್ ವರ್ಕ್ ಮಸ್ತ್ ಇಷ್ಟ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.